ಕಾಂಟ್ರಾಕ್ಟ್ಗೆ ಹೆದರಿಸಿ ನಾವು ರೂಲಿಂಗ್ ಪಾರ್ಟಿಯವ್ರಿಗೆ ಬೇಕು ಅಂತ ತಗೊಳ್ಳೋದೇ ಈ ವೆಂಕಟೇಶ್. ಮೊದಲು ಬಿಜೆಪಿ ಗೌರ್ಮೆಂಟ್ ಮೇಲೆ ಹೇಳ್ತಾ ಇದ್ರು, ಈಗ ಈ ಗೌರ್ಮೆಂಟ್ ಅಲ್ಲಿ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಅವ್ರ ಆತ್ಮಾವಲೋಕ ಮಾಡ್ಕೋಬೇಕು ಮುಖ್ಯಮಂತ್ರಿಗಳು ಸೇರಿ. ಸರ್ಕಾರಿ ಅಧಿಕಾರಿಗೆ ಸಚಿವ ವೆಂಕಟೇಶ್ ಅವರು ಅಶ್ಲೀಲ ಪದಗಳನ್ನು ಬಳಕೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲು ಎ ಮಂಜು ಸರ್ ಇದ್ದಾರೆ. ಶಾಸಕರು ಸರ್, ಇವತ್ತು ಅಧಿಕಾರಿಗಳ ರಕ್ಷಣೆ ಇಲ್ವಾ ಸರ್ ರಾಜ್ಯದಲ್ಲಿ? JDSನವರಿಗೆ ಕೆಲಸ ಕೊಟ್ಟರೆ ಅವ್ರಿಗೆ ಎಷ್ಟೇ ಕೆಲಸ ಕೊಟ್ಟಿದೆಯಾ ಬಾರೋ ಆಫೀಸ್ಗೆ ಅಂತ ಕೇಳ್ತಾರೆ. ನೋಡಿ, ಆ ಮಂತ್ರಿ ಜವಾಬ್ದಾರಿ ಏನು ಅನ್ನೋದನ್ನು ಅರ್ಥಕೋಬೇಕು. ಕಾಂಟ್ರಾಕ್ಟಲ್ಲಿ JDS BJP ಕಾಂಗ್ರೆಸ್ ಅಂತ ಇರಲ್ಲ. ಯಾರು ಟೆಂಡರ್ ಹಾಕಿರ್ತಾರೆ ಅವ್ರಿಗೆ ಕಾಂಟ್ರಾಕ್ಟ್ ಕೆಲಸ ಸಿಗುತ್ತೆ. ಇದು ಅತಿ ಹೆಚ್ಚು ಕೆಲಸವನ್ನು ಕಾಂಟ್ರಾಕ್ಟ್ಗೆ ಹೆದರಿಸಿ ನಾವು ರೂಲಿಂಗ್ ಪಾರ್ಟಿಯವ್ರಿಗೆ ಬೇಕು ಅಂತ ತಗೊಳ್ಳೋದೇ ಈ ವೆಂಕಟೇಶ್. ಯಾಕೆಂದರೆ ಆ ಭಾಗದಲ್ಲ ಶಾಸಕ ನಾನು, ನನಗೆ ಆ ಏರಿಯಾನು ಬರುತ್ತೆ. ಬಹುಶಃ ನಾವು ಇಲ್ಲಿವರೆಗೂ ಮಾತಾಡಿರಲಿಲ್ಲ, ಯಾಕೆಂದರೆ ಒಬ್ಬ ಮಂತ್ರಿ ಇದ್ದಾರೆ ವಯಸ್ಸಲ್ಲಿ ದೊಡ್ಡವರು ಅಂತ ಹೇಳಿ. ಬಟ್ ಅದು ಈ ರೀತಿ ಪದ ಬಳಕೆ ಇದೆಯಲ್ಲ, ಆ ಮಂತ್ರಿಗೆ ಶೋಭೆ ತರೋದಂಥದ್ದಲ್ಲ. ಯಾರೇ ಆಗಿಲ್ಲ, ಅಧಿಕಾರಿಗಳು ಯಾವುದಾರೇ ಸರ್ಕಾರದಲ್ಲಿರಲಿ ಕೆಲಸವನ್ನು ಮಾಡೋದಕ್ಕೆ ಫ್ರೀ ಬಿಡಬೇಕು. ಇಲ್ಲ ಅಂತಂದರೆ ಕಾಂಟ್ರಾಕ್ಟ್ ಏನೋ ಒಂದು ಸುಮ್ಮನೆ ಬರ್ಕೊಡೋಕ್ಕಾಗುತ್ತೆ. ಟೆಂಡರ್ ಹಾಕ್ತಾರೆ, ಟೆಂಡರ್ ಲೋಯೆಸ್ಟ್ ಯಾರು ಇರ್ತದೆ ಅವ್ರಿಗೆ ಸಿಗುತ್ತೆ. ಬಟ್ ಅಧಿಕಾರಿಗಳಿಗೆ ಈ ರೀತಿ ಬೆದರಿಕೆ ಹಾಕೋದು ಮಾಡೋದು, ಮಂತ್ರಿಗಿರಿ ಪರ್ಮನೆಂಟ್ ಅಲ್ಲ. ಅಧಿಕಾರಿ 60 ವರ್ಷದವರೆಗೂ ಪರ್ಮನೆಂಟು. ಎಚ್ಚರಿಕೆಯಿಂದ ಮಾತಾಡಬೇಕು. ತಾವು ಸೀನಿಯರ್ ಇದ್ದೀರಿ, ಬಹುಶಃ ನಿಮಗೆ ಈಗ ಈ ಮಂತ್ರಿಮಂಡಲದಲ್ಲಿ ನೀವಿದ್ದೀರಿ, ಆ ಭಾಗದಲ್ಲಿ ನಾನು ಒಬ್ಬ ಶಾಸಕ ಇದ್ದೀನಿ. ಟೆಂಡರ್ ಹೆಂಗೆ ಮಾಡಿಸ್ಕೊತಾ ಇದ್ದೀರಿ, ಏನು ಮಾಡ್ತಾಯಿದ್ದೀರಿ ಅಂತ ನನಗೂ ಗೊತ್ತಾಗ್ತಿದೆ. ಈ ಮಾತಾಡೋದಿದೆಯಲ್ಲ, ಅದಕ್ಕೆ ನಮ್ಮ ವಿರೋಧ ಇದೆ, ಖಂಡನೀಯ. ಅಧಿಕಾರಿಗಳು ಯಾರು ಕೆಲಸ ಮಾಡೋಕ್ಕೆ ಬರಲ್ಲ ಈ ರೀತಿ ಆದರೆ. ಈ ರೀತಿ ನೀವು ಯಾವ ರೀತಿ ಕೆಲಸ ಮಾಡಿಸ್ಕೊತಾ ಇದ್ದೀರಿ, ನೀವು ಯಾವ ರೀತಿ ಕಾಂಟ್ರಾಕ್ಟ್ ಇಂಜಿನಿಯರ್ಗಳು ನೋಡ್ಕೋಬೇಕು ಅನ್ನೋದು ಏನು ಮಾಡ್ತಾಯಿದ್ದೀರಿ ನಾವು ಮಾತಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಇದನ್ನು ಮಾತಾಡೋದಕ್ಕೆ ಸ್ವಲ್ಪ ನಿಲ್ಲಿಸಬೇಕು. ಒಳ್ಳೆಯ ಸಂಪ್ರದಾಯವನ್ನು ಕಲ್ತ್ಕೊಳ್ಳಿ ಅಂತಕ್ಕಂಥದ್ದನ್ನು ಎಚ್ಚರಿಕೆ ಕೊಡ್ತೀವಿ. CM ಅವರು ಹೇಳ್ತಾರೆ ಲಂಚ ತೊಗೊಳ್ಳೋದು ತಪ್ಪು, ಕೊಡೋದು ತಪ್ಪು ಅಂತ ಹೇಳ್ತಾರೆ. ಎಲ್ಲವೂ ಆನ್ಲೈನ್ ಟೆಂಡರ್ ಇರುವಾಗ ಈ ರೀತಿಯ ಪದಗಳ ಬಳಕೆ ಎಷ್ಟು? ನೋಡಿ, ಲಂಚ ತೊಗೊಳ್ಳೋದು ತಪ್ಪು, ಕೊಡೋದು ತಪ್ಪು. ಈಗ ಮೊದಲು BJP ಗೌರ್ಮೆಂಟ್ ಮೇಲೆ ಹೇಳ್ತಾ ಇದ್ರು, ಈಗ ಈ ಗೌರ್ಮೆಂಟಲ್ಲಿ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಅವ್ರ ಆತ್ಮಾವಲೋಕ ಮಾಡ್ಕೋಬೇಕು ಮುಖ್ಯಮಂತ್ರಿಗಳು ಸೇರಿ. ಎಲ್ಲೂ ಕೂಡ ಯಾವುದೂ ಕೂಡ ಕಾನೂನುಬದ್ಧವಾಗಿ ಆಡ್ತಾ ಇಲ್ಲ. ನಮ್ಮದು ಕೇವಲ ಶಾಸಕರ ಲೆಟರ್ ಮಾತ್ರ ಹೋಗೋದು, ಮಿಕ್ಕಿದೆಲ್ಲ ಎಲ್ಲ ಥರವನ್ನು ನಡೀತಾ ಇರ್ತಕ್ಕಂಥ ನೋಡಿದೆ. ಇದೊಂದು ದುರ್ದೈವ ಅಂತಕ್ಕಂಥದ್ದು ನನಗೆ ಒಂದು ಭಾರಿ ನೋವು ಕೂಡ ಆಗ್ತದೆ. ಈ ಭಾಗದಲ್ಲಿ ಅಲ್ಲಿ ನಿಮಗೆ ಅದೇ ಕ್ಷೇತ್ರ ಆಗಿರೋದ್ರಿಂದ ಅಧಿಕಾರಿಗಳ ರಕ್ಷಣೆ ಯಾವ ರೀತಿ ಇದೆ? ಸಚಿವರು ಕ್ಷಮೆ ಕೇಳಬೇಕಂತೀರ ಅಲ್ಲ ರಾಜೀನಾಮೆ ಒತ್ತಾಯ ಮಾಡ್ತಾರೆ? ನೋಡಿ, ಈ ರೀತಿ ಪದ ಬಳಕೆಯನ್ನು ಮಾಡಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದನ್ನು ಅರಿವು ಮಾಡಿಕೊಂಡು ಅವ್ರು ಇನ್ಮೇಲೆ ಮಾಡ್ದಂಗೆ ಕ್ಷಮೆಯನ್ನು ಕೇಳೋದು ಭಾರಿ ಸೂಕ್ತ. ಈಗ ರಾಜೀನಾಮೆ ಕೇಳೋದು ಮಾಡೋದು ನನ್ನ ಇದಲ್ಲ. ಬಟ್ ಯು ಶುಡ್ ನಾಟ್ ಸ್ಪೀಕ್ ಲೈಕ್ ದಿಸ್. ಇದು ವೆರಿ ಬ್ಯಾಡ್. ಆಡಿಯೋ ಫೇಕ್ ಅನ್ನೋ ವಿಚಾರವನ್ನು ಹೇಳ್ತಿದ್ದಾರೆ ಸರ್. ಇವತ್ತು ಆಡಿಯೋ ಹೊರಗಡೆ ಬಂದಂತ. ಯಾವ ಆಡಿಯೋ? ಅಧಿಕಾರಿಗೆ ಬೈದಿರುವಂಥ ಆಡಿಯೋ ಫೇಕ್ ಅಂತ ಹೇಳ್ತಿದ್ದಾರೆ. ಫೇಕ್ ಆದರೆ ಫೇಕ್ ಆದಮೇಲೆ ಅದನ್ನು ನೋಡಿಕೊಂಡು ಅದು ಇದನ್ನು ಎಂಕ್ವೈರಿ ಮಾಡಿಸಿ ಫೇಕ್ ಆದರೆ ಕ್ರಮ ತಗೊಳ್ಳಿ. ಸುಮ್ಮನೆ ಯಾರು ಫೇಕ್ ಯಾರು ಮಾಡೋಕ್ಕಾಗಲ್ಲ. ಫೇಕ್ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ಸುಳ್ಳು. ಅದನ್ನು ತನಿಖೆ ಮಾಡಿಸಿ. ವೆಂಕಟೇಶ್ದು ಫೇಕು, ಅದು ಆಡಿಯೋ ಫೇಕು ಅಂತ ಏನಾದ್ರು ಇದ್ದರೆ ಅವಾಗ ನಾವು ಕ್ಷಮೆ ಕೇಳ್ತೀವಿ. ಅದು ನಿಜವಾಗಿದ್ದರೆ ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥದ್ದನ್ನು ಅವ್ರು ಆತ್ಮಾವಲೋಕ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಎ ಮಂಜು ಅವರ ಸವಾಲಿನ ಮಾತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.